ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿದಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ್ರು ಅಂದಿದ್ದಾರೆ. ಸರ್, 4 ಬಾರಿ BJP ಗೆದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ಸ್ಪರ್ಧೆ ಯಾವ ಸಂಕಲ್ಪ, ಯಾವ ರೀತಿಯ ಒಂದು ಥಾಟ್ಸ್ ಇಟ್ಕೊಂಡು ಸ್ಪರ್ಧೆ ಮಾಡಿದ್ದೀರಿ ಸರ್? 4 ಸಲ ಗೆದ್ದಿದ್ದಾರೆ, 4 ಸಲ ಏನು ಕೆಲಸ ಮಾಡದೆ ಓಡೋಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಒಂದು ಒಳ್ಳೆ ಅಭ್ಯರ್ಥಿನ ಕಾಯ್ತಾ ಇದ್ದಾರೆ. ಯಾರು ಅವರು ಜನರ ಮಧ್ಯದಲ್ಲೇ ಇರ್ತಾರೆ, ಯಾರು ಕೆಲಸ ಮಾಡಿ ತೋರಿಸ್ತಾರೆ, ಯಾರಿಗೆ ಬೆಂಗಳೂರು ನಗರದ ಬಗ್ಗೆ, ಕರ್ನಾಟಕದ ಹಿತದ ಬಗ್ಗೆ, ದೇಶದ ಪಾಲಿಸೀಸ್ ಬಗ್ಗೆ ಆಸಕ್ತಿ, ಸಾಮರ್ಥ್ಯ, ಕಾಳಜಿ, ಒಂದು ಸೇವೆ ಮನೋಭಾವನೆ, ಯಾರು ಆ ಥರ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅವರೇ ಜನರ ಮುಂದೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಜನರು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ ಯಾರು ಯಾವ ಪಕ್ಷ ಅವ್ರಿಗೆ ಏನು ಕೊಟ್ಟಿಲ್ಲ. ಇನ್ನು ಯಾವ ಪಕ್ಷ ನೋಡಿ, 10 ವರ್ಷದಲ್ಲಿ ಮೋದಿ ಸರ್ಕಾರ ಏನು ಕೊಟ್ಟಿದ್ದಾರೆ? ಬೆಲೆ ಏರಿಕೆ, ನಿರುದ್ಯೋಗ ಅಂತ ಕೊಟ್ಟಿದ್ದಾರೆ. 10 ತಿಂಗಳಲ್ಲಿ ನಾವೇನು ಕೊಟ್ಟಿದ್ದೀವಿ? ಕರ್ನಾಟಕದಲ್ಲಿ 5 ಗ್ಯಾರಂಟೀಸ್ ಕೊಟ್ಟಿದ್ದೀವಿ. ಅದೇನಕ್ಕೆ ಕೊಡಬೇಕಾಗಿತ್ತು? ಇವರು ಎಂಥ ಒಂದು ಆರ್ಥಿಕ ಪರಿಸ್ಥಿತಿನ ಕುಸಿದು ಬಿದ್ದು ಆ ಒಂದು ವ್ಯವಸ್ಥೆ ಮಾಡಿದರು. ಅದಕ್ಕೋಸ್ಕರ ಜನರ ಸಂಕಟ ನೋಡೋಕ್ಕಾಗದೆ ನಾವು ಇದು ಮಾಡಿಕೊಟ್ಟಿರೋದು ಆ ಥರ. ಸೊ ಜನ ನೋಡಿದ್ದಾರೆ. ಬರೀ ಘೋಷಣೆಗಳು, ಭಾಷಣಗಳು ಸಾಕಾಗಿದೆ. ಎಲ್ಲರಿಗೂ ಬೇಕಾಗಿರೋದು ಇವಾಗ ಕೆಲಸ, ಯಾರು ಬಡವ್ರ ಬಗ್ಗೆ ಕಾಳಜಿ, ಈ ಥರ ಒಂದು. ನಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಆಗಲೇ ಪಾರ್ಲಿಮೆಂಟ್ನಲ್ಲೂ ಟ್ರ್ಯಾಕ್ ರೆಕಾರ್ಡ್ ಇದೆ, ನೆಲದ ಮೇಲೆ ಬೆಂಗಳೂರು ಬಗ್ಗೆ ಕೆಲಸ ಮಾಡಿರೋದು ಟ್ರ್ಯಾಕ್ ರೆಕಾರ್ಡ್ ಇದೆ. ನಮ್ಮದು ಹಿನ್ನೆಲೆ ಇದೆ. ನಮಗೆ ಸ್ಫೂರ್ತಿ ಬರೋದು ನಮ್ಮ ತಂದೆ ದಿವಂಗತ ಎಂ ವಿ ವೆಂಕಟಪ್ಪನವರು ಸ್ಪೀಕರ್ ಆಗಿದ್ದವರು, ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು ಯೂನಿಯನ್ ಮಿನಿಸ್ಟರ್ ಆಗಿದ್ದರು, ಡೈರಿ ಸ್ಥಾಪನೆ ಮಾಡಿದ್ದವರೇ. ಸೊ ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದಿರೋ ನಾನು ಒಂದು ಆದರ್ಶಗಳನ್ನ ಇಟ್ಕೊಂಡು ನಾನು ಮುಂದೆ ನಮ್ಮ ದೇಶ ಹೇಗೆ ಬೆಳಿಬೇಕು, ನಮ್ಮ ಎಲ್ಲರಿಗೂ ಒಂದು ಹೇಗೆ ಅವಕಾಶ ಸಿಗಬೇಕು, ಆ ಒಂದು ಉದ್ದೇಶದಿಂದ ಇಲ್ಲಿ ಬಂದಿರೋದು ನಾನು. ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಸ್ತಾಪ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರೆಗಳ ಬದಲಾಗಿ ಸ್ಥಳೀಯ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ? ರಾಷ್ಟ್ರೀಯ ಇಶ್ಯೂಸ್ ಬಗ್ಗೆನೂ ನೀವು ಏನು ಡಿಬೇಟ್ ಮಾಡಬೇಕು ಮಾಡ್ತೀವಿ. ಮೋದಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಏನೇನು ಹೇಳಬೇಕು ಹೇಳ್ತೀವಿ. ಅದೇನು ತೊಂದರೆನೇ ಇಲ್ಲ. ಆದರೆ ಇದು ಲೋಕಲ್ ಎಲೆಕ್ಷನ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, 4 ಬಾರಿ ನೀವು BJPಗೆ ವೋಟ್ ಮಾಡಿದ್ದೀರಾ, ಅದಾದಮೇಲೆ ಏನೂ ಆಗದೇ ಇದ್ದರೆ ಇಲ್ಲಿ ಸ್ವಲ್ಪ ರಿಪೇರಿ ಮಾಡೋ ಕೆಲಸ ಇದೆ. ನಮ್ಮ ಬೆಂಗಳೂರು ಭಾಳ ಬೇಗ ಬೆಳೀತಾ ಇದೆ. ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಅತ್ಯಂತ ಎಕನಾಮಿಕ್ ಆ್ಯಕ್ಟಿವಿಟಿ ಇರೋದು ಇಲ್ಲಿ. ಆ ಒಂದು ಜಾಗದಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಮಾಡದೇ ಇದ್ದರೆ, ಜನರಿಗೆ ಒಳ್ಳೆಯ ಸ್ಮೂತು ಟ್ರಾಫಿಕ್ಕು ಇದೆಲ್ಲ ಮಾಡಿಕೊಡದೇ ಇದ್ದರೆ, ಮಹಿಳೆಯರಿಗೆ ಸುರಕ್ಷತೆ ಕೊಡದೇ ಇದ್ದರೆ, ಏನೋ ಆ ಥರ ಆದರೆ ನಾವೇ ವೈಫಲ್ಯ ಆಗುತ್ತೆ, ನಮ್ಮದೇ ತೊಂದರೆ ಆಗುತ್ತೆ. ಅದು ಭಾಳ ಪ್ರಮುಖವಾಗಿ ಕನ್ನಡದ ಅಸ್ಮಿತೆಯನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಮುಖಂಡರು ಮಾಡ್ತಿದ್ದಾರೆ. ಈ ಬಾರಿ ಯಾಕೆ ಕನ್ನಡದ ಅಸ್ಮಿತೆಗಳ ಹೆಚ್ಚು ಪ್ರಯೋಗ ಸರ್ ಈ ಚುನಾವಣೆಯಲ್ಲಿ? ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ತೆರಿಗೆ ಬಗ್ಗೆ ಅನ್ಯಾಯ ಮಾಡಿದೆ. ನಾವು ಜಂತರ್ ಮಂತರಲ್ಲಿ ಹೋಗಿ ಒಂದು ಧರಣಿ ಮಾಡಿದ್ವು. ಹಣಕಾಸು ಆಯೋಗ ಏನು ಒಂದು ಆದೇಶ ಮಾಡಿತ್ತು, ಅದನ್ನು ಫೈನಾನ್ಸ್ ಮಿನಿಸ್ಟ್ರು ಇದನ್ನು ಕೊಡಲಿಲ್ಲ. ಇನ್ಫ್ಯಾಕ್ಟ್ ಅವರು ಸುಳ್ಳು ಹೇಳಿದ್ರು. ಅದು ಇಂಟರಿಮ್ ರಿಪೋರ್ಟ್ ಅಲ್ಲ, 1 ಇಯರ್ ಫೈನಲ್ ರಿಪೋರ್ಟ್. ಅದು ಕೊಡಲೇಬೇಕಾಗಿತ್ತು, ಕೊಟ್ಟಿಲ್ಲ. ಅದೇ ಥರ ಬಜೆಟ್ನ ಅನೌನ್ಸ್ ಮಾಡಿದ್ದ ಅಪಾರ ಭದ್ರಾ ಪ್ರಾಜೆಕ್ಟ್ ಗ್ರಾಂಟ್ಸ್ನ ಕೊಟ್ಟಿಲ್ಲ. ಅದೇ ಥರ ಇದು ಬರ ಪರಿಹಾರಕ್ಕೆ ಫಂಡ್ಸು ಕೊಟ್ಟಿಲ್ಲ. ನೀವು ಕೇಳಿ ಕರ್ನಾಟಕದ ಹಕ್ಕೇನಿದೆ, ಆರ್ಥಿಕ ಹಕ್ಕೇನಿದೆ, ಅದನ್ನು ಕೊಟ್ಟಿಲ್ಲ. ಅದು ಅನ್ಯಾಯ ಅಲ್ವಾ? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಥರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರೋ ಪಕ್ಷ BJP ಕೇಂದ್ರ ಸರ್ಕಾರ. ಯಾರಾದರೂ BJPಗೆ ವೋಟ್ ಹಾಕಿದ್ರೆ ಅವರು ಕರ್ನಾಟಕ ವಿರೋಧಿ ಅಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಇದು ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ್ರು. ಒಟ್ಟಲ್ಲಿ ಸತಾಗತ ರಾಷ್ಟ್ರೀಯ ವಿಚಾರದಲ್ಲಿ ಕನ್ನಡದ ಆಸ್ಪತ್ರೆ ಮುಂದಿಟ್ಟು ಚುನಾವಣೆ ಎದುರಿಸುವಂಥ ಮಾತನ್ನು ರಾಜೀವ್ ಗೌಡ್ರು ಹೇಳ್ತಾರೆ. ಕ್ಯಾಮರಾ ದೀಪಕ್ ಜೊತೆ ಆನಂದ್ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.